गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಪ್ರಣಾಮಗಳು. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಿನ್ನೆ ನಾವು ನಮ್ಮ ಆರ ಅಂತಂದ್ರೆ ಏನು ಅಂತ ಹೇಳಿ, ಮತ್ತೆ ನಮ್ಮ ಆಭಾ ಮಂಡಲ ಏನು ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಕೆಲವರು ಹೊಸಬ್ರೆಲ್ಲರೂ ಕೂಡ ಜಾಯಿನ್ ಆಗಿದ್ದೀರಾ. ನಾವು ನಿನ್ನೆ ಕ್ಲಾಸ್ ಅಲ್ಲಿ ಆಭಾ ಮಂಡಲ, ನಮ್ಮ ಆರ ಅಂತ ಅಂದ್ರೆ ಹೇಗಿರುತ್ತೆ ಅಂತೇಳಿ ನಾವು ತಿಳ್ಕೊಂಡಿದೀವಿ, ಹೌದಲ್ವಾ? ಸೊ ನಾವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಇದ್ರೆ, ಅಥವಾ ನಾವು ಚಕ್ರ ಧ್ಯಾನಗಳನ್ನ ಅಭ್ಯಾಸವನ್ನ ಮಾಡ್ತಾ ಇದ್ರೆ, ನಮ್ಮ ಶಕ್ತಿಯ ಕೇಂದ್ರಗಳು ಆಕ್ಟಿವೇಶನ್ ಆಗ್ತಾ ಇದ್ದ ಹಾಗೆ ನಮ್ಮ ಆಭಾ ಮಂಡಲವು ಕೂಡ ತನಗೆ ತಾನೇ ದೊಡ್ಡದಾಗ್ತಾ ಬರ್ತಾ ಇರುತ್ತೆ. ಈ ಆಭಾ ಮಂಡಲವನ್ನ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅಂತಾನೆ ಕರಿಬಹುದು, ಹೌದಲ್ವಾ? ನಾವೊಂದು ಕೋಟ್ಯಾಂತರ ರೂಪಾಯಿ ಕಟ್ಸಿರುವಂತ ಮನೆಗೆ ನಾವ್ ಏನ್ ಮಾಡ್ತೀವಿ, ಕಾವಲುಗಾರನಾಗಿ ನಾವು ಸೆಕ್ಯೂರಿಟಿ ಗಾರ್ಡ್ ಅನ್ನ ನಾವು ಹೇಗೆ ನೇಮಕ ಮಾಡ್ಕೊಳ್ತೀವಲ್ವಾ, ಹಾಗೆ ನಮ್ಗೆ ಸ್ವಾಭಾವಿಕವಾಗಿ ಸಹಜವಾಗಿ 24x7 ಎಲ್ಲಾ ಸಮಯದಲ್ಲೂ, ಎಲ್ಲಾ ಕಾಲದಲ್ಲೂ, ಎಲ್ಲಾ ಗಳಿಗೆಯಲ್ಲೂ ಯಾವಾಗ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿದ್ರೆ ನಮ್ಮ ಪ್ರಭಾ ಮಂಡಲ, ರಕ್ಷಣಾ ಕವಚ ಅಂತಾನೆ ನಾವು ಅದನ್ನ ಕರಿಬಹುದು. ಅಷ್ಟು ನೋಡಿ, ನಮ್ಮನ್ನ ಎಲ್ಲಾ ರೀತಿಯಿಂದಲೂ ಈ ಒಂದು ಆಭಾ ಮಂಡಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲರಿಗೂ ಸಜೀವಗಳಾಗಿರ್ಬಹುದು, ನಿರ್ಜೀವಗಳಾಗಿರ್ಬಹುದು, ಎಲ್ಲಾ ವಸ್ತುಗಳಲ್ಲಿಯೂ ಕೂಡ ಅದರದೇ ಆದಂತ ಒಂದು ಆಭಾ ಮಂಡಲ ಇರುತ್ತೆ. ಅದು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಅನ್ನ ಅಟ್ರಾಕ್ಷನ್ ಮಾಡುತ್ತೆ, ನೆಗೆಟಿವ್ ಆಗಿದ್ರೆ ನೆಗೆಟಿವ್ ಅನ್ನ ಅದು ಅಟ್ರಾಕ್ಷನ್ ಮಾಡುತ್ತೆ. ಹಾಗಾಗಿ ಸೊ ಈಗ ನಮ್ಮ ಆಲೋಚನೆಗಳು, ವಿಚಾರಗಳು, ನಮ್ಮ ಮನಸ್ಥಿತಿ, ನಾವ್ ಹೇಗಿದ್ದೀವಿ, ನಮ್ಮ ಆಭಾ ಮಂಡಲ ಹೇಗಿರುತ್ತೆ ಹಾಗೆ ನಾವು ಅಟ್ರಾಕ್ಷನ್ ಮಾಡ್ಕೊಳ್ತೀವಿ. ಅಂದ್ರೆ ಎಲ್ಲ ವಸ್ತುಗಳು ಯಾವುದೇ ಇದ್ರೂ ಕೂಡ, ಈಗ ನೋಡಿರ್ಬೋದು ಹೌದಲ್ವಾ, ಫ್ರೆಂಡ್ಸ್ ಗಳು ಏನ್ ಮಾಡ್ಕೊಳ್ತೀವಿ, ಮಾತಾಡೋರ್ ಜೊತೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ, ಅವ್ರದೇ ಒಂದು ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ. ಬುದ್ಧಿವಂತರು ಏನ್ ಮಾಡ್ತಾರೆ, ಎಲ್ಲ ಬುದ್ಧಿವಂತರೇ ಒಂದ್ ಕಡೆ ಸೇರ್ಕೊಂಡ್ಬಿಡ್ತಾರೆ. ಸ್ವಲ್ಪ ಆಟ ಆಡೋ ಎಲ್ಲ, ಕ್ರಿಕೆಟ್ ಆಟ ಆಡೋರೆಲ್ಲ ಬರೀ ಆಟ ಆಡೋ ಗ್ರೂಪ್ಗೆ ಸೇರ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ನಮ್ಮಲ್ಲಿರುವಂತಹ ಅಟ್ರಾಕ್ಷನ್ ಪವರ್ ಏನ್ ಮಾಡುತ್ತೆ, ನಮ್ಗೆ ಏನೇನ್ ಬೇಕು ಅದನ್ನೇ ಅಟ್ರಾಕ್ಷನ್ ಮಾಡುತ್ತೆ. ಸೊ ಹಾಗಾಗಿ ನಾವು ಧ್ಯಾನದ ಮುಖಾಂತರ, ಸೆಲ್ಫ್ ಫೀಲಿಂಗ್ ನ ಮುಖಾಂತರ ನಾವು ನಮ್ಮ ಎನರ್ಜಿಯನ್ನ ನಾವು ರೈಸ್ ಮಾಡ್ಕೊಳ್ಬೇಕಾಗ್ತಾ ಬರ್ತಾ ಇರುತ್ತೆ. ಸೊ ಈ ಆರ ಏನ್ ಮಾಡುತ್ತೆ, ಈ ಬ್ಯಾಲೆನ್ಸ್ ಆಗಿದ್ರೆ ಅಥವಾ ಇದು ನಮ್ಗೆ ಸ್ಟ್ರಾಂಗ್ ಆಗಿದ್ರೆ ಏನ್ ಮಾಡುತ್ತೆ, ನಮ್ಗೆ ಆಂತರಿಕ ಶಾಂತಿ ಸಿಗುತ್ತೆ ಮನಸ್ಸಲ್ಲಿ, ನಮ್ಗೆ ಒತ್ತಡಗಳು ಕಡಿಮೆ ಆಗ್ತಾ ಬರುತ್ತೆ, ನಮ್ಮಲ್ಲಿ ಎಮೋಷನಲಿ ಬ್ಯಾಲೆನ್ಸ್ ಆಗಿರ್ತೀವಿ ನಾವು, ನಮ್ಮ ಭಾವನಾತ್ಮಕತೆಗಳೆಲ್ಲವೂ ಕೂಡ ಸ್ಥಿರವಾಗಿರುತ್ತೆ, ನಮ್ಮ ಬಾಡಿ ಒಳಗಡೆ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ನಮ್ಮಲ್ಲಿ ಆಧ್ಯಾತ್ಮಿಕವಾದಂತಹ ಆಳವಾದ ಜ್ಞಾನಗಳಾಗಿರ್ಬೋದು, ಕ್ರಿಯೇಟಿವಿಟಿ ಎಲ್ಲವೂ ಕೂಡ ನಮಗೆ ಈ ಒಂದು ಆಭಾ ಮಂಡಲದ ಮುಖಾಂತರ ನಮ್ಗೆ ಬರ್ತಾ ಇರುತ್ತೆ.
ತುಂಬಾ ನಾನು ಸರಳವಾಗಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಆಭಾ ಮಂಡಲವನ್ನ ಚೆಕ್ ಮಾಡೋದಿಕ್ಕೆ ಹೊಸದಾದಂತ ಉಪಕರಣಗಳೆಲ್ಲವೂ ಕೂಡ ಇದೆ. ಆದ್ರೆ ಯಾವುದೇ ಸರಳವಾಗಿ ನಾವು ನಮ್ಮ ಒಂದು ಆಭಾ ಮಂಡಲವನ್ನ ನಾವು ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಸುಲಭವಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳಿದೆಯಲ್ವಾ, ನಮ್ಮ ಹೆಬ್ಬೆರಳಿನ ತುದಿಯ ಭಾಗವನ್ನ, ಉಗುರಿನ ತುದಿ ಭಾಗವನ್ನ ನಾವು ನೇರ ದೃಷ್ಟಿಯಿಂದ ಒಂದೇ ಕಡೆ ನಾವು ನೋಡ್ತಾ ಬರ್ಬೇಕು. ನಮ್ಮ ದೃಷ್ಟಿಯನ್ನ ನಾವು ಅಲುಗಾಡಿಸಬಾರ್ದು. ಆಗ ನಿಮ್ಗೆ ಅದ್ರ ಮೇಲೆ ಒಂದು ಚಿಕ್ಕದಾದಂತ ಒಂದು ಲೇಯರ್ ಕಾಣಿಸ್ತಾ ಬರುತ್ತೆ. ಚೆಕ್ ಮಾಡಿ ಎಲ್ಲರೂ, ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ತೀರಾ ಇಲ್ವಾ ಅಂತ ಗೊತ್ತಾಗ್ಬೇಕು ನನಗೆ. ಇಲ್ಲಿ ಎಲ್ಲವೂ ಕೂಡ ಎಕ್ಸ್ಪೆರಿಮೆಂಟ್. ನಿಮ್ಮ ತುದಿಯ ಬೆರಳಿನ ತುದಿಯ ಒಂದೇ ಕಡೆ ದೃಷ್ಟಿ ಇಟ್ಟು ನೀವು ಬೆರಳಿನ ಒಳಭಾಗನ ಹೊರಭಾಗನ? ತುದಿ ನಿಮ್ಮ ಬೆರಳನ್ನ ನೀವು ಕಡೆ ಬೆರಳು ಬೆರಳಿನ ತುದಿಯ ಭಾಗ ಒಂದೇ ಕಡೆ ದೃಷ್ಟಿಯನ್ನ ಇಟ್ಟು ನಾವು ನೋಡ್ಬೇಕು. ಯಾರಿಗ್ ಕಾಣಿಸ್ತು? ತುಂಬಾ ದೂರ ಅಂತಲ್ಲ, ಮೀಡಿಯಂ ಆಗಿ ನಿಮ್ಮ ಹತ್ರ ಇಟ್ಕೊಳ್ಳಿ. ತುಂಬಾ ಮೈನ್ಯೂಟ್ ಲೇಯರ್ ಕಾಣಿಸುತ್ತೆ ನಿಮ್ಗೆ, ತುಂಬಾ ದೊಡ್ಡದಾಗಿ ಏನು ಒಳ್ಳೆ ಬಿಳಿ ತರ ನಿಮ್ಗೆ ಕಾಣಿಸಲ್ಲ ಅದು. ಹೌದೌದು. ಏನ್ ಡಾರ್ಕ್ ಆಗಿ ನಿಮ್ಗೆ ಏನ್ ಒಳ್ಳೆ ಗೆರೆ ಎಳ್ದಂಗೆ, ಕೆಂಪು ಗೆರೆ, ಕಪ್ಪು ಗೆರೆ ಎಳ್ದಂಗ್ ಕಾಣಿಸಲ್ಲ. ತುಂಬಾ ಲೈಟ್ ಆಗಿ ನಿಮ್ಗೆ ಕಾಣಿಸುತ್ತೆ. ಒಂಥರ ಪ್ರಕಾಶ. ನೋಡಿ ನೋಡಿ, ನೀವು ದೇವ್ರ ಫೋಟೋಗಳನ್ನ ನೋಡಿದ್ರೆ, ಗೌತಮ ಬುದ್ಧರ ಫೋಟೋಸ್ ಗಳನ್ನ ನೋಡಿದ್ರೆ, ಅವ್ರ ಹಿಂದೆ ಒಂದು ಪ್ರಭಾಮಂಡಲಿಯ ಸುತ್ತ ಸರ್ಕಲ್ ಹಾಕಿರ್ತಾರಲ್ಲ, ಅದ್ರ ಏನು ಅಂತ ಹೇಳಿದ್ರೆ ಅವ್ರದ್ದು ಆರ ಲೆವೆಲ್ ಅನ್ನ ತೋರಿಸುವಂತದ್ದು. ಸುಮ್ನೆ ಜಸ್ಟ್ ನೀವ್ ಏನು ಮಾಡೋಂಗಿಲ್ಲ, ಜಸ್ಟ್ ಈ ತರ ಒಂದೇ ಕಡೆ ಇಟ್ಟಾಗ ನಿಮ್ಗೆ ಅದ್ರ ಮೇಲ್ಗಡೆ ಒಂದು ಈ ಉಗ್ರತ್ರ ಒಂದು ಲೇಯರ್ ಕಾಣಿಸುತ್ತಲ್ಲ, ಅದೇ ನಮ್ಮ ಆಭಾ ಮಂಡಲ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಒಂದ್ 3 ತಿಂಗಳು 4 ತಿಂಗಳು ಬಿಟ್ಟು ನೋಡಿ. ಈಗ ನೀವು ಗೆಸ್ ಮಾಡಿ ಇಟ್ಕೊಳ್ಳಿ ಹೇಗಿದೆ ಅಂತ. ಕಾಣಿಸ್ತಾ ನಿಮ್ಗೆ? ಮಣಿ ಕಾಣಿಸಿದೆ ಅನ್ಕೋತೀನಿ. ತುಂಬಾ ಡಾರ್ಕ್ ಆಗಿ ಏನ್ ಕಾಣಿಸಲ್ಲ, ಒಂದ್ ವೈಬ್ರೇಷನ್ ಸ್ಟಾರ್ಟಿಂಗ್ ಪಿಕ್ಚರ್ ಕಾಣಿಸುತ್ತೆ. ಲೈಟ್ ಆಗಿ ಕಾಣಿಸುತ್ತೆ, ಲೈಟ್ ಆಗೇ ಕಾಣಿಸೋದು. ಅದೇ ನಮ್ಮ ಆಭಾ ಮಂಡಲ. ಅದು ಸ್ವಲ್ಪ ಸ್ವಲ್ಪ ತೀರಾ ದೊಡ್ಡದು ಅಂದ್ರೆ ಏನ್ ಇಷ್ಟೊಂದು ದೊಡ್ಡದಾಗ್ಬಿಡಲ್ಲ ನಿಮ್ಗೆ. ಅದು ನಮ್ಗೆ ಗೊತ್ತಾಗುತ್ತೆ. ಶೋಭಾ ಅವ್ರಿಗೆ ಕಾಣಿಸ್ತಾ? ವರಲಕ್ಷ್ಮಿ ಅವರಿಗೆ, ಜ್ಯೋತಿ ಕಾಣಿಸ್ತಿದ್ಯಾ? ಕಾಣಿಸ್ತು ಮೇಡಮ್. ಸರಿ ಸರಿ ಸರಿ. ತುಂಬಾ ಸಣ್ಣ ಕಾಣಿಸ್ತದೆ. ಹೌದೇ, ತುಂಬಾ ಸಣ್ಣಕ್ಕೆ ಕಾಣಿಸೋದು. ಕಲಾವತಿ ಅವರಿಗೆ, ಲಲಿತಾ ಹೂಗಾರ್, ಬಡಿಗೆರೆ ಅವರು ನಮಸ್ತೆ. ಬಹಳ ದಿನಗಳ ನಂತರ ಜಾಯಿನ್ ಆಗಿದ್ದಾರೆ ಸರ್. ಸರಿ, ಓಕೆ. ನಮಸ್ತೆ ಮೇಡಮ್. ನಮಸ್ತೆ 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 ಸರ್. ಬಿಂದು ಕಾಣಿಸ್ತಾ? ಸರಿ, ಎಲ್ಲರಿಗೂ ಕಾಣಿಸಿದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದು ಒಂದು ವಿಧಾನ, ನಮ್ಮ ಆಹಾರವನ್ನ ನಾವು ಚೆಕ್ ಮಾಡುವಂಥದ್ದು. ಮತ್ತೊಂದು ವಿಧಾನ ಹೇಗೆ ಅಂತ ಹೇಳಿದ್ರೆ, ನಮ್ಮ 5 ಬೆರಳುಗಳಲ್ಲಿ ಮಧ್ಯ ಒಂದು ಸೆಂಟರ್ ಯಾವ್ದಾದ್ರು ಬೆರಳು ಹೋಗುತ್ತಲ್ಲ ನೋಡಿ, ಯಾವ್ದಾದ್ರು ಒಂದು ಬೆರಳನ್ನ ನೀವು ಅಲ್ಲೂ ಕೂಡ ತುದಿಯ ಭಾಗವನ್ನ, ಈ ಸೆಂಟರ್ ಬರುತ್ತಲ್ಲ, ಈ 2 ಬೆರಳು ಸೇರಿದಂತ ಮಧ್ಯ ಜಾಗ ಬರುತ್ತಲ್ಲ, ಅಲ್ಲಿ ನಿಮ್ಮ ಗಮನವನ್ನ ಒಂದೇ ಕಡೆ ಇಡ್ಬೇಕು ನೀವು. ಆಗ ನಿಮ್ಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಬೆರಳುಗಳೆಲ್ಲವೂ ಕೂಡ ಕಾಣಿಸುತ್ತೆ, ಬರೀ ದೃಷ್ಟಿ ಒಂದೇ ಕಡೆ ಇರ್ಬೇಕು. ಕಾಣಿಸುತ್ತೆ, ನನಗೆ ಕಾಣಿಸ್ತವು. ಓ ಸೂಪರ್ ಸೂಪರ್. ಕಾಣಿಸುತ್ತೆ, ಕಾಣಿಸಿ ಎಲ್ಲರಿಗೂ ಕಾಣಿಸುತ್ತೆ. ಅಂದ್ರೆ ದೃಷ್ಟಿ ಎವೇಕ್ದಂಗೆ ಒಂದೇ ಸಮ ನೋಡ್ಬೇಕು, ತುದಿಯನ್ನೇ ನೋಡ್ಬೇಕು. ನಿಮ್ಮ ದೃಷ್ಟಿಯನ್ನ, ಕಣ್ಣು ರೆಪ್ಪೆಗಳನ್ನ ಅಲುಗಾಡಿಸಬಾರ್ದು, ಕಣ್ಣನ್ನ ಮಿಟುಕಿಸಬಾರ್ದು. ಸ್ವಲ್ಪ ಕಾಣಿಸೋವರೆಗೆ ನೀವು ಒಂದೇ ಬಿಂದುವಿನಲ್ಲಿ ಒಂದೇ ಮಾರ್ಕ್ ಮಾಡ್ಕೊಂಡು ಅದೊಂದೇ ಕಡೆ ನೀವು ನೋಡ್ತಾ ಬಂತು ಅಂದ್ರೆ ಪೂರ್ತಿ ನಿಮ್ಮ ಬೆರಳುಗಳಲ್ಲಿ ಇರುವಂತದ್ದು ಎಲ್ಲ 5 ಬೆರಳದು ಕಾಣಿಸುತ್ತೆ ನಿಮ್ಗೆ.
ಕಾಣಿಸ್ತಾ ಅದು ಕಲರ್ ವೈಟ್ ಶೋಭಾ ಲೇಯರೇ ಕಾಣಿಸುತ್ತೆ. ವೈಟ್ ಲೇಯರ್ ಕಾಣಿಸುತ್ತೆ. ಅಲ್ಲೇ ತುದಿಯನ್ನೇ ನೀವ್ Okay. ಹೇಳ್ದಂಗೆ ಗಮನಿಸಿದ್ರೆ ಕಾಣಿಸುತ್ತೆ. ಗಮನಿಸಿದ್ರೆ ಕಾಣಿಸುತ್ತೆ. ಶೋಭಾ ಅವರಿಗೆ ನೋಡ್ಬೇಕು, ನೀವು ಸ್ವಲ್ಪ ಕೈ ಬೆರಳುಗಳನ್ನ ಅಗಲ ಮಾಡ್ಕೊಳ್ಳಿ. ಬೆರಳುಗಳನ್ನ ಅಗಲ ಮಾಡ್ಕೊಂಡು ನೀವು ಪ್ರಯೋಗ ಮಾಡ್ಬೇಕು. ಇಲ್ಲಾಂದ್ರೆ ಏನನ್ಸುತ್ತೆ ಹೇಳಿ, ಓ ಮೇಡಮ್ ಏನೋ ಕಾಗೆ ಗೂಬಕ್ಕನ್ ಕತೆ ಹೇಳ್ತಾ ಇದಾರೆ, ನಾವು ಕಾಗೆ ಗೂಬಕ್ಕನ್ ಕತೆ ಹೇಳ್ಕೊಂಡು ನಮ್ಮ ಮಕ್ಳಿಗೂ ಕಾಗೆ ಗೂಬಕ್ಕನ್ ಕತೆ ಹೇಳಿದ್ರೆ ನಮ್ಮ ಮಕ್ಳು ನಮ್ಮ ಮಾತನ್ನ ಕೇಳ್ತಾರ? ಅವರು ಏನಮ್ಮ ನೀನು ನನ್ಗೆ ಹೇಳ್ತಿಲ್ಲ, ನಾನು ಯಾಕೆ ಧ್ಯಾನ ಮಾಡ್ಬೇಕು ಅಂತ ನಿಮ್ಮನ್ನೇ ಕ್ವಶನ್ ಕೇಳ್ತಾರ ಅವ್ರು. ಹೌದಲ್ವಾ? ಇದೆಲ್ಲ ಸೈಂಟಿಫಿಕಲಿ ಪ್ರೂವನ್ ಆಗಿರುವಂತದ್ದು. ಇದು ಯಾವ್ದಾದ್ರು ಒಂದು ಬೆರಳಿನ ಈ ಮಧ್ಯ ಸಂಧಿನಲ್ಲಿ ನೀವು ತುದಿಯ ಬೆರಳನ್ನ ತುದಿ ನೋಡಕ್ ಹೋಗ್ಬೇಡಿ. ನಾನು ತೋರಿಸ್ತಾ ಇದ್ದೀನಿ, ನಾನು ಬೆರಳನ್ನ ಹಾಕಿ ಸಂಧಿಯಲ್ಲಿ ಒಂದೇ ಕಡೆ ನೀವು ನೋಡ್ತಾ ಬರ್ಬೇಕು. ಕಲಾವತಿ ಅವ್ರಿಗೆ ಕಾಣಿಸ್ತಾ? ಕಲಾವತಿ ಅವ್ರ ಪ್ರಯೋಗ ಮಾಡ್ತಾ ಇದ್ದೀರಾ? ಸೂಪರ್ ಸೂಪರ್. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ತೀನಿ ನಾನು. ಸರಿ ಸರಿ, ಮುಂದೆ ಹೋಗಿ ಬಿಡು. ಯಾಕೆ ಅಂದ್ರೆ ಕಾಣಿಸಿಲ್ಲ ಅಂತ ಹೇಳಿ. ಕಾಣಿಸ್ತಾ ಎಲ್ಲರಿಗೂನು? ಕಾಣಿಸಿದ್ಯಾ? ವರಲಕ್ಷ್ಮಿ ಅವ್ರಿಗೆ ಕಾಣಿಸ್ತಾ? ಸೂಪರ್ ಸೂಪರ್. ರೇಣುಕಾರಾಧ್ಯ ಅವರಿಗೆ ಕಾಣಿಸ್ತು ಮೇಡಮ್ ಅವ್ರೆ. ಸರಿ ಸರ್, ಸರಿ, ಸೂಪರ್. ಲಲಿತಾ ಹೂಗಾರ್ ಅವರಿಗೆ ಇನ್ನು ಅವರು ಟ್ರೈ ಮಾಡ್ತಾ ಇದ್ದಾರೆ. ಕಾಣಿಸ್ತಾ? ಸೂಪರ್ ಸೂಪರ್. ಸರಿನಾ? ಸೊ ಇದು ಈ ಒಂದು ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಇನ್ನೊಂದು ರೀತಿನಲ್ಲಿ ಯಾವ್ದು ಅಂದ್ರೆ ನಮ್ಮ ಗಂಟಲಿನಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋದು. ನಾವಿಲ್ಲಿ ಕನ್ನಡಿಯ ಮುಂದೆ ನಿಂತ್ಕೊಳ್ಳೋದು. ನಿಮ್ಮ ಗಂಟಲಿನಲ್ಲಿ ವಿಶುದ್ಧಿ ಚಕ್ರದ ಹತ್ರ ಒಂದ್ ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಸರಿನಾ? ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಕನ್ನಡಿಯಲ್ಲಿ ನೀವು ನೋಡ್ಬೇಕು ಪ್ರತಿಬಿಂಬವನ್ನ. ಈಗಲ್ಲ ಈಗ ಹೋಗ್ಬೇಡಿ, ಕ್ಲಾಸಿಗೆ ಬಿಟ್ಟು ಹೋಗ್ಬೇಡಿ. ಆಯ್ತಾ? ಅದು ಹೇಗೆ ಅಂದ್ರೆ ಆ ಮಿರರ್ ಅಲ್ಲಿ ನೀವು ಅದನ್ನೇ ಕರೆಕ್ಟ್ ಆಗಿ ಅದನ್ನ ನೀವು ನೋಡ್ತಾ ಬಂತು ಅಂದ್ರೆ ನಿಮ್ಮ ಶರೀರದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಇದು ನಾವು ಸುಲಭವಾಗಿ ನಮ್ಮ ಆರ ಲೆವೆಲ್ ಎಷ್ಟಿದೆ, ಯಾವ ತರ ಇದೆ ಅನ್ನೋದು ನಾವು, ಕೆಲವರಿಗೆ ಬ್ಲಾಕ್ ಕಾಣಿಸುತ್ತೆ, ಕೆಲವರಿಗೆ ಎಲ್ಲೋ ಕಾಣಿಸುತ್ತೆ, ಏನಾದ್ರೂ ಒಂದು ಬಣ್ಣ ಕಾಣಿಸುತ್ತೆ. ಆಯ್ತಾ? ಅದೇ ನಮ್ಮ ಆಭಾ. ಇನ್ನೊಂದ್ಸಲ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ ರಾಡ್ ಅಂತ ಹೇಳಿ ಬರುತ್ತೆ. ಕಾಪರ್ ಇಂದ ಮಾಡಿರುವಂತ ಎಲ್ ರಾಡ್ ಅಂತ ಬರುತ್ತೆ. ಆ ಎಲ್ ರಾಡ್ ಅನ್ನ ನಾವು ಅದನ್ನ ಇಟ್ಕೊಂಡು ಆ ವ್ಯಕ್ತಿ ನಮ್ಮ ಎದುರುಗಡೆ ಬರ್ತಾ ಇರ್ಬೇಕು. ನಾವು ಕಣ್ ಮುಚ್ಕೋಬೇಕು, ಆ ಎಲ್ ರಾಡ್ ಅನ್ನ ಇಟ್ಕೋಬೇಕು. ಅವ್ರು ನಿಧಾನವಾಗಿ ಒಂದ್ 10-15 ಫೀಟ್ ಇಂದ ನಮ್ ಮುಂದೆ ಅವರು ಕಣ್ ಮುಚ್ಚಿರ್ತಾರೆ. ನಿಧಾನವಾಗಿ ನಮ್ಮ ಹತ್ರ ಬರ್ತಾ ಇರ್ತಾರೆ. ಮತ್ತೊಬ್ಬ ಥರ್ಡ್ ಪರ್ಸನ್ ಯಾರಾದ್ರೂ ಕೂಡ ಇಟ್ಕೊಂಡಿರುವಂತ ಎಲ್ ರಾಡ್ ಅದು ಓಪನ್ ಆಗತ್ತೆ. ನಿಮ್ಗೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ನಾನು ಅದನ್ನ ತೋರಿಸ್ತೇನೆ. ನಾನು ಎಲ್ ರಾಡ್ ಅನ್ನ ಇನ್ನೊಂದು ಕ್ಲಾಸ್ ಇದೆ ಡೌಸಿಂಗ್ ಅಂತ ಹೇಳಿ, ಆ ಡೌಸಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ನಾನು ಅದನ್ನ ತೋರಿಸ್ಕೊಡ್ತೀನಿ. ಜಸ್ಟ್ ಅದು ಓಪನ್ ಆಗುತ್ತೆ. ಓಪನ್ ಆದಾಗ ಅವರು ಅಲ್ಲೇ ಇರಿ ಅಂತ ಹೇಳ್ತಾರೆ. ಆಗ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಲ್ವಾ, ಅಷ್ಟು ಫೀಟ್ ಅವ್ರದ್ದು ಒಂದು ಆಭಾ ಮಂಡಲ ಇರುವಂತ ಒಂದು ಚೆಕ್ ಮಾಡಿಕೊಳ್ಳುವಂತ ನಮ್ಗೆ ಒಂದು ವಿಧಾನ ಆಗಿರುತ್ತೆ. ಸೊ ಅದನ್ ಬಿಟ್ರೆ ಇನ್ನು ತುಂಬಾ ಕೆಮಿಲಿಯನ್ ಸ್ಕ್ಯಾನರ್ ಅಂತ ಇದೆ, ಬಯೋವೆಲ್ ಸ್ಕ್ಯಾನರ್, ಚಕ್ರ ಸ್ಕ್ಯಾನರ್ ಅಂತ ಹೇಳಿ, ಆಮೇಲೆ ಲೈಕಾ ಮೆಷಿನ್ ಅಲ್ಲಿ ಚೆಕ್ ಮಾಡುವಂತದ್ದು, ಡಿಜಿಟಲ್ ಆರ ಸ್ಕ್ಯಾನರ್ ಇದೆ. ತುಂಬಾ ವಿಧಾನಗಳಲ್ಲಿ ಮತ್ತೆ ಕ್ಯಾಮ್ರಾದ ಮುಖಾಂತರನೂ ಕೂಡ ನಮ್ಮಗಳ ಆರವನ್ನ ನಾವು ಚೆಕ್ ಮಾಡ್ಕೊಳ್ಬಹುದು. ಅದು ಏನೇ ಚೆಕ್ ಮಾಡಿದ್ರು ಕೂಡ ರಿಸಲ್ಟ್ ಎಲ್ಲಿಂದ ಬರ್ಬೇಕು? ನಾವು ಧ್ಯಾನ ಮಾಡಿದ್ರೆ ಏನ್ ಚೇಂಜ್ ಆಗ್ಬೇಕೋ ಅದು ಚೇಂಜ್ ಆಗೇ ಆಗತ್ತೆ, ನಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಈಗ ನಮ್ಮ ಆಭಾ ಮಂಡಲವನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ, ನಮ್ಮ ಚಕ್ರಗಳನ್ನ ನಾವು ಎನರ್ಜಿಯನ್ನ ಮಾಡ್ಕೊಳ್ಳೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದು ನಿಮ್ಗೆ ಆಲ್ರೆಡಿ ನಾನು ಮತ್ತೆ ಹೇಳ್ತಾ ಇರ್ತೀನಿ, ಧ್ಯಾನ ಮಾಡಬಹುದು, ಪ್ರಾಣಾಯಾಮ ಮಾಡಬಹುದು, ನಾವು ಪ್ರಕೃತಿಗಳ ಜೊತೆಗೆ ನಾವು ಕನೆಕ್ಷನ್ ಆಗ್ಬೇಕು, ಯಾವಾಗ್ಲೂ ನಾವು ಪಾಸಿಟಿವ್ ಆಲೋಚನೆಗಳನ್ನ ಮಾಡ್ಬೇಕು. ನಾವೇನ್ ಮಾಡ್ತಾ ಇದೀವಿ? ಯಾವಾಗ್ಲೂ ರೋದನೆ,
ಅಲ್ವಾ? ಗಂಡ ತಂದ್ಕೊಟ್ಟಿಲ್ಲ, ಅತ್ತೆ ಏನು ಮಾಡ್ಲಿಲ್ಲ, ಹೌದಲ್ವಾ? ದುಡ್ಡು ಇದ್ರು ದುಡ್ಡು ಬರ್ತಾ ಇಲ್ಲ. ಆ ಅಂದ್ರೆ ಚಾಲೆಂಜಸ್ ಇರುತ್ತೆ, ಚಾಲೆಂಜಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಅದರ ನಡುವೆನೂ ಕೂಡ ನಾವೇನಾಗಿರ್ಬೇಕು, ಯಾವಾಗ್ಲೂ ಕೂಡ ಪಾಸಿಟಿವ್ ಅಲ್ಲೇ ಇರ್ಬೇಕು ನಾವು. ಎಷ್ಟು ನಾವು ಪಾಸಿಟಿವ್, ಯಾಕೆ ಹೇಳಿ? ನೀವು ಚಿಂತೆ ಮಾಡ್ತಾ ಇದ್ರೆ, ನೀವು ಅಳ್ತಾ ಇದ್ರೆ, ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ? ನಿಮಗಲ್ಲಿ ಸ್ಕೂಲಲ್ಲಿ ಮತ್ತೆ ಮತ್ತೆ ಇದು ಮತ್ತೆ ಇದೆಯಲ್ಲ, ನಿಮ್ಮ ಹಬ್ಬ ಎನರ್ಜಿ ಏನಾಗ್ತಾ ಇದೆ ಮೇಡಮ್. ಹೇಳಿ? ಬ್ಲಾಕ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾನು ಯಾಕೆ ನಿಮ್ಗೆ ಚಿಂತೆ ಮಾಡಬಾರ್ದು, ಯಾಕೆ ನೀವು ಕೋಪ ಮಾಡ್ಕೊಳ್ಬಾರ್ದು, ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅರಿವಾಗಿಲ್ಲ. ಇಷ್ಟು ದಿನ ನಿಮ್ಗೆ ಅರಿವಿಲ್ಲ, ಈಗ ಅರಿವು ಗೊತ್ತಾಗ್ತಾ ಇದೆ ನೋಡಿ. ಎಲ್ಲೆಲ್ಲಿ ನಾವು ಪ್ರಾಬ್ಲಮ್ ಮಾಡ್ಕೊಳ್ತಾ ಇದೀವಿ. ಹಾಗಾದ್ರೆ ಸಮಸ್ಯೆ ನಮ್ಗಳಿಗೆಲ್ಲ ಚಾಲೆಂಜಸ್ ಬರಲ್ವಾ? ಈಗ ವಿವೇಕಾನಂದವ್ರಿಗೆ ಚಾಲೆಂಜಸ್ ಬರ್ಲಿಲ್ವಾ? ರಮಣ ಮಹರ್ಷಿ ಅವ್ರಿಗೆ ಚಾಲೆಂಜಸ್ ಬರ್ಲಿಲ್ವಾ? ಗೌತಮ ಬುದ್ಧ ಅವರಿಗೆ ಚಾಲೆಂಜಸ್ ಬರ್ಲಿಲ್ವಾ? ಯಾರಿಗ್ ಚಾಲೆಂಜಸ್ ಬಂದಿಲ್ಲ ಹೇಳಿ? ಸಮಸ್ಯೆಗಳು ಆದ್ರೆ ಆ ಸಮಸ್ಯೆಗಳಲ್ಲಿ ನಾವೇನ್ ಮಾಡ್ಬೇಕು? ಸ್ವಲ್ಪ ತಾಳ್ಮೆ ಇದ್ರೆ ಸಾಕಲ್ವಾ? ಈಗ ನಾವು ಚಿಂತೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತಾ? ನೀವ್ ಅಳ್ತಾ ಇರ್ತೀರ, ನಾನು ನಿಮ್ ಜೊತೆ ಬಂದು ಕುತ್ಕೊಂಡು ಅಳ್ತೀನಿ, ಸಮಸ್ಯೆ ಪರಿಹಾರ ಸಿಗುತ್ತಾ? ಈಗ ಹೇಳಿ, ಏನ್ ಮಾಡಿದ್ರೆ ನಮ್ಗೆ ಪರಿಹಾರ ಸಿಗುತ್ತೆ ಹೇಳಿ? ಈಗ ಆಗಿರೋದು ಆಗೋಗಿದೆ ಅಲ್ವಾ? ನಮ್ ಜೀವನದಲ್ಲಿ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ಹೌದಲ್ವಾ? ಅದೆಲ್ಲವೂ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅವುಗಳಾಗಿದೆ. ಬಟ್ ಅದನ್ನೇ ನಾವು ಮತ್ತೆ ಮತ್ತೆ ಹಾಕೊಂಡು ಕ್ಯಾಸೆಟ್ ರಿವೈಂಡ್ ಮಾಡ್ತಾ ಇದ್ರೆ ಕ್ಯಾಸೆಟ್ ಸಮದೋಗುತ್ತಾ ಅಥವಾ ವಿಡಿಯೋ ಸಮದೋಗುತ್ತೆ? ಏನಾಗುತ್ತೆ? ಆ ಮುಂದಕ್ಕೆ ಹೋಗ್ಬೇಕಲ್ವಾ ನಾವು? ನಿಂತು ನೀರಾಗ್ಬಿಟ್ರೆ ಏನಾಗ್ತೀವಿ ನಾವು? ವಾಸನೆ ಬರುತ್ತೆ. ಹರಿಯೋ ನೀರಾದ್ರೆ ಏನಾಗುತ್ತೆ ಹೇಳಿ? ಎಲ್ಲರ ಜೊತೆ ಹೊಂದ್ಕೊಂಡು ಕಲ್ಲು, ಮಣ್ಣು, ಧೂಳು, ಮಳೆ, ಭೂಮಿನಲ್ಲಿ ಸುತ್ತಾಡ್ಕೊಂಡು ಆ ಸಮುದ್ರ ಎನ್ನೋ ಮಹಾಸಾಗರವನ್ನ ನಾವು ಸೇರ್ತೀವಿ. ಆ ಸಾಗರವನ್ನ ಸೇರಿದಾಗ ಮುತ್ತು, ಹವಳ, ಏನ್ ಬೇಕೆಲ್ಲಾನು ಪಡ್ಕೊಳ್ಬೋದಲ್ವಾ ನಾವು? ನಾವೇನ್ ಮಾಡ್ತಾ ಇದೀವಿ? ಬರೀ ನಿಂತ್ಕೊಂಡು ಇಲ್ಲೇ, ಇಷ್ಟೇ ಜೀವನ, ಇಷ್ಟೇ ನಂದು, ಇಷ್ಟೇ ಮುಗ್ದೋಯ್ತಲ್ಲ, ಇಷ್ಟೇ ನನ್ ಬಳಗ, ಇಷ್ಟೇ ನನ್ ಗಂಡ ಬಿಟ್ರೆ ಪ್ರಪಂಚ ಇಲ್ಲ, ಮಗ ಬಿಟ್ರೆ ಪ್ರಪಂಚ ಇಲ್ಲ ಅಲ್ವಾ? ಸ್ವಲ್ಪ ಧೈರ್ಯವಾಗಿ ಎಲ್ಲರೂ ಕೂಡ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಸರಿನಾ? ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ನಮ್ಗೆ ಈ ಒಂದು ಆಭಾ ಮಂಡಲ ಸೊ ನಮ್ಮನ್ನ ನಕಾರಾತ್ಮಕತೆಯಿಂದ ನಮ್ಮ ಪ್ರೊಟೆಕ್ಷನ್ ಮಾಡ್ಕೊಡುತ್ತೆ. ನಮ್ಮ ಶಕ್ತಿಯನ್ನ ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನ ಇನ್ನು ನಮ್ಮನ್ನ ಚೈತನ್ಯಮಯವನ್ನಾಗಿ ಧ್ಯಾನ ಮಾಡೋರೆಲ್ಲ ಹೇಗಿರ್ತಾರೆ? ಅವ್ರ ಮುಖದಲ್ಲಿ ಕಾಂತಿ ಹೇಗಿರುತ್ತೆ? ಅವ್ರ ತೇಜಸ್ಸು ಹೇಗಿರುತ್ತೆ? ಅವ್ರು ನೋಡ್ದಾಗ ಏನ್ ಅನ್ಸುತ್ತೆ? ಅವ್ರ ಜೊತೆ ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ, ಆನಂದ ಇರುತ್ತೆ ಅಲ್ವಾ? ನೋಡಿ ಅಲ್ಲಿ ಅನ್ಸುತ್ತಾ ಇಲ್ವಾ ಹೇಳಿ? ಎಷ್ಟೊಂದ್ ಜನ ಗುರುಗಳಿದ್ದಾರೆ ಅಲ್ವಾ? ಋಷಿ ಮುನಿಗಳನ್ನ ನೋಡಿದಾಗ ನಮ್ಮಲ್ಲಿ ಏನಾಗುತ್ತೆ? ಶಕ್ತಿ, ಇನ್ನೂ ಹೆಂಗಾಗ್ ಕಾಣ್ತೀರ ಎಲ್ಲಾರುನು? ವಯಸ್ಸಾಗಿದೆ ಅಂತ ಕಾಣಿಸೋದೇ ಇಲ್ಲ ನಮ್ಮೆಲ್ಲರಿಗೂನು. ಏನಪ್ಪಾ ನಿನ್ಗೆ ಎಷ್ಟು ಏಜ್ ಆಗಿದೆ ಆದ್ರೂ ಎಷ್ಟು ಹೆಂಗಾಗ್ ಕಾಣ್ತಾ ಇದೆಯಾ? ಈಗ 18 ಇಯರ್ಸ್ ತರ ಕಾಣಿಸ್ತಾ ಇದೆಯಲ್ಲ ನೀವು ಅಂತ ನಮ್ಮ ಒಳಗಡೆನೆ, ನಮ್ಮ ಸೆಲ್ಗಳಲ್ಲಿನೂ ಕೂಡ ಏಜ್ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಇದು ಆತ್ಮವಿಶ್ವಾಸ ನಮ್ಗೆ ಹೆಚ್ಚುತ್ತೆ, ಮಾನಸಿಕವಾಗಿ ನಾವು ತುಂಬಾ ಸ್ಟೆಬಿಲಿಟಿ ಆಗಿರ್ತೀವಿ ನಾವು ಧ್ಯಾನವನ್ನ ಮಾಡಿದಾಗ. ಇನ್ನು ಸ್ಪಿರಿಚುವಲಿ ನಾವೇನಾಗ್ತೀವಿ? ಇನ್ನೂ ಕನೆಕ್ಷನ್ ಆಗ್ತೀವಿ. ನಾವು ಸ್ಪಿರಿಚುವಲಿಟಿ ಅಂತಂದ್ರೆ ಏನ್ ಅನ್ಕೋಬಿಟ್ಟಿದೀವಿ ಗೊತ್ತಾ? ಎಲ್ಲರೂ ಪೂಜೆ ಮಾಡೋದು, ಹೋಮ ಮಾಡೋದು, ಹರಕೆ ಮಾಡ್ಕೊಳ್ಳೋದು ಅಲ್ವಾ? ಲಂಚ ಕೊಡೋದು ದೇವರಿಗೆ, ನನ್ಗೆ ಇದನ್ ಕೊಟ್ರೆ ನಾನ್ ನಿಮ್ಗೆ ಇದನ್ ಕೊಡ್ತೀನಿ, ಫಿಕ್ಸ್. ದೇವ್ರಿಗೂನು ಫಿಕ್ಸ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಅಲ್ವಾ? ಇದನ್ನ ನಾವೇನ್ ಅನ್ಕೊಂಡಿದೀವಿ? ಆಧ್ಯಾತ್ಮಿಕತೆ ಅನ್ಕೊಂಡ್ಬಿಟ್ಟಿದೀವಿ. ಇದ್ರ ಮುಂದಕ್ಕೆ ಹೋಗ್ಬೇಕು ನಾವು. ಅದೆಲ್ಲ ಆಧ್ಯಾತ್ಮಿಕತೆ ಅಂದ್ರೆ ಅಲ್ಲಿಗೆ ಸ್ಟಿಕ್ ದೇವ್ರನ್ನ ಎಲ್ಲಿ ಕೂರ್ಸ್ಬಿಟ್ಟಿದೀವಿ ಅಂದ್ರೆ, ದೇವಸ್ಥಾನದಲ್ಲೇ ಇರಪ್ಪ ನೀನು, ಅಲ್ಲಿಗೆ ಬರ್ತೀನಿ ನಾನು, ಅಲ್ಲೇ ನೋಡ್ತೀನಿ, ನೀನ್ ಎಲ್ಲೂ ಇಲ್ಲ ದೇವ್ರು ಅಲ್ವಾ? ನಮ್ ಮನೇಲೂ ಇಲ್ಲ ಅವನು, ನಮ್ ಮನೆಗೂ ಬರಲ್ಲ,
ದೇವಸ್ಥಾನದಲ್ಲೇ ಇರೋದು, ನಾನು ಅಲ್ಲೇ ಹೋಗಿ ಭೇಟಿ ಮಾಡೋದು ಅಂತ ನಮ್ಮ ಮನಸ್ಥಿತಿಯನ್ನ ನಾವು ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ ಅಲ್ವಾ. ದೇವ್ರು ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಅಣು ಅಣುನಲ್ಲೂ ಇರ್ತಾನೆ, ಕಣ ಕಣದಲ್ಲೂ ಇದ್ದಾನೆ ಅಂತ ಹೇಳಿದ್ಮೇಲೆ ನಮ್ಮ ದೃಷ್ಟಿಕೋನ ಏನಾಗ್ಬೇಕು ಹೇಳಿ, ಬದಲಾವಣೆ ಮಾಡ್ಕೊಳ್ಬೇಕು. ಆಗ ನಮ್ಮಲ್ಲಿ ಒಂದು ನಾವೇನ್ ಅನ್ಕೊಳ್ತೀವಲ್ವಾ, ಸೊ ಅದು ಏನೇ ಇದ್ರುನು, ಯಾರಿಲ್ಲ ಅಂದ್ರುನು, ನಾವು ಒಂಟಿಯಾಗಿದ್ರು ಕೂಡ ಆನಂದದ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಮಾನಸಿಕವಾಗಿ ಕೂಡ ನಮ್ಗೆ ಒಂದು ಆಯಾಸ ಬಳಲಿಕೆ ಇರುತ್ತಲ್ಲ, ಆ ಬಳಲಿಕೆನೂ ಕೂಡ ನಮ್ಗೆ ಈ ಒಂದು ಆಭಾ ಮಂಡಲದಿಂದ ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ನಾನ್ ನಿಮ್ಗೆ ಈ 6 ಲೆವೆಲ್ ಅನ್ನ ಹೆಚ್ಚಿಸ್ಕೊಳಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಚಕ್ರ ಧ್ಯಾನ. ಚಕ್ರ ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ 7 ಚಕ್ರಗಳು ಗೊತ್ತಾಗಿದೆ, ಹೌದಲ್ವಾ. ಮೊದಲನೇದು ನಮ್ಮ ಗುದದ್ವಾರದ ಟೈಲ್ ಬೋನ್, ಕೊನೆ ಮೂಳೆ ಬರುತ್ತಲ್ಲ, ಆ ಮೂಳೆ ಹತ್ರ ಇರುವಂತದ್ದು ಮೂಲಾಧಾರ ಚಕ್ರ. ಎರಡನೇದು ಬರುವಂತದ್ದು ಏನು, ಅದರಿಂದ ಒಂದು 4 ಬೆರಳು ಮೇಲ್ಗಡೆ ಬರುತ್ತೆ, ಅಂದ್ರೆ ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಬರುತ್ತೆ, ಸ್ವಾದಿಷ್ಠಾನ ಚಕ್ರ. ಅದರ ಬಣ್ಣ ಕೇಸರಿ ಇರುತ್ತೆ. ಮೂಲಾಧಾರದ ಬಣ್ಣ ಕೆಂಪು ಬಣ್ಣ ಇರುತ್ತೆ. ಮೂಲಾಧಾರ ಚಕ್ರದಲ್ಲಿ ಮಂತ್ರ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ ಲಂ. ಸ್ವಾದಿಷ್ಠಾನ ಚಕ್ರ ಕೇಸರಿ ಬಣ್ಣ ಇರುತ್ತೆ, ಅದರ ಮೂಲ ಮಂತ್ರ ಏನು, ವಂ. ಮಣಿಪುರ ಚಕ್ರದಲ್ಲಿ ಇರುತ್ತೆ, ಮಣಿಪುರ ಚಕ್ರದಲ್ಲಿ ಮಂತ್ರ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಹಳದಿ ಬಣ್ಣದಲ್ಲಿ ಇರುತ್ತೆ, ನಾವು ಅದನ್ನ ನೋಡ್ತಾ ಬರ್ಬೇಕು ಹಳದಿ ಬಣ್ಣದಲ್ಲಿ. ಅದರ ಮಂತ್ರ ಏನು ಅಂತ ಹೇಳಿದ್ರೆ ರಂಕಾರ. ನಮ್ಮ ಹೃದಯ ಚಕ್ರ ಹಸಿರು ಬಣ್ಣದಲ್ಲಿ ಇರುತ್ತೆ, ಅದರ ಮೂಲ ಮಂತ್ರ ಏನು ಅಂದ್ರೆ ಯಂಕಾರ, ಯಂ ಅಂತ ಹೇಳ್ತೀವಿ. ಆಗ್ನೇಯ ಇದು ವಿಶುದ್ಧಿ ಚಕ್ರ, ಇದು ತಿಳಿ ನೀಲಿ ಆಕಾಶ ಕಲರ್ ಅಲ್ಲಿ ಬರುತ್ತೆ, ಅದರ ಬೀಜ ಮಂತ್ರ ಹಂ. ಆಗ್ನೇಯ ಚಕ್ರದಲ್ಲಿ ಓಂಕಾರ. ಸಹಸ್ರಾರ ಚಕ್ರದಲ್ಲಿ ಇದು ತಿಳಿ ಕಡು ನೀಲಿ ಬಣ್ಣ, ಗಾಢ ನೀಲಿ ಬಣ್ಣ ಇರುತ್ತೆ ಆಗ್ನೇಯ ಚಕ್ರ. ನಮ್ಮ ಸಹಸ್ರಾರ ಚಕ್ರ ನೇರಳೆ ಬಣ್ಣ, ವೈಲೆಟ್. ಟೋಟಲ್ ಏನ್ ಗೊತ್ತಾ, ಉಲ್ಟಾ ಮಾಡಿ ನೋಡಿದ್ರೆ ಅದನ್ನೆಲ್ಲ ವಿಬ್ ಗಯಾರ್. ವಿ ಅಂದ್ರೆ ವೈಲೆಟ್, ಐ ಅಂದ್ರೆ ಇಂಡಿಗೋ, ಇಲ್ಲಿ ಬರುವಂತದ್ದು ಬ್ಲೂ ಕಲರ್, ಬಿ ಅಂದ್ರೆ ಬ್ಲೂ, ಜಿ ಅಂದ್ರೆ ಗ್ರೀನ್, ಹೌದಲ್ವಾ. ವೈ ಅಂತ ಹೇಳಿದ್ರೆ ಯೆಲ್ಲೋ, ಆರ್ ಅಂದ್ರೆ ಆರೆಂಜ್, ಪುನಃ ಆರ್ ಅಂತ ಹೇಳಿದ್ರೆ ಓ ಅಂದ್ರೆ ಆರೆಂಜ್, ಆರ್ ಅಂದ್ರೆ ರೆಡ್ ಅಂತ. ವಿಬ್ ಗಯಾರ್ 7 ಬಣ್ಣಗಳು. 7 ಬಣ್ಣಗಳು ಸೇರಿ ಏನಾಗುತ್ತೆ, ಬಿಳಿಯ ಬಣ್ಣ ಆಗತ್ತೆ. ನಾವು ಸೈಂಟಿಫಿಕಲಿ ನಾವು ಸೈನ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ 7 ಬಣ್ಣಗಳನ್ನ ಬರೆದು ಈ ತರ ತಿರುಗಿಸ್ತಾ ಇದ್ರು ನೋಡಿ, ರೊಟೇಟ್ ಮಾಡ್ತಾರೆ ಅದನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ. ಆ 7 ಬಣ್ಣಗಳನ್ನ ನಾವು ನ್ಯೂಟನ್ ಅಲ್ಲಿ ಅದನ್ನ ನ್ಯೂಟನ್ ಲಾ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನ ತಿರುಗಿಸಿದಾಗ ಏನಾಗುತ್ತೆ ಹೇಳಿ, 7 ಬಣ್ಣಗಳು ಬಿಳಿಯ ಬಣ್ಣಗಳಾಗ್ಬಿಡುತ್ತೆ. ಅದಕ್ಕೆ ನಾವು ಪರಮಾತ್ಮ ಅಂತ ಹೇಳಿದ್ರೆ ಯಾವಾಗ್ಲೂ ನಾವ್ ಏನಂತ ಹೇಳ್ತೀವಿ, ಪ್ರಕಾಶ. ರೇಖೆ ಅಂತಂದ್ರೆ ಏನು, ಪ್ರಕಾಶ. ಪ್ರಕಾಶ ಅಂತ ಹೇಳಿದ್ರೆ ಪರಮಾತ್ಮ, ಹೌದಲ್ವಾ. ಸೊ ನೋಡಿ ಎಷ್ಟು ನಾವು ಕನೆಕ್ಷನ್ ಆಗ್ತೀವಿ. ಸೊ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಒಂದು ಆಡಿಯೋ ಕಳಿಸ್ಕೊಡ್ತೀನಿ ನಾನು. ಅದ್ರಲ್ಲಿ ಏನಿರುತ್ತೆ, ನೀವ್ ಏನು ಮಾಡೋಂಗಿಲ್ಲ, ಚಕ್ಲ ಮಕ್ಳ ಹಾಕೋಬೇಕು. ಗೋಡೆ ಸಪೋರ್ಟ್ ಆದ್ರೆ ಗೋಡೆ ಸಪೋರ್ಟ್ ತಗೊಳ್ಳಿ, ಕೂತ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಕಾಲ್ ನೀಡ್ಕೊಂಡಾದ್ರೂ ಕೂತ್ಕೊಳ್ಳಿ. ಆದ್ರೆ ನೀವು ಸುಖವಾಗಿ ಕೂತ್ಕೋಬೇಕಷ್ಟೇ. ಚೇರ್ ಮೇಲಾದ್ರೂ ಕೂತ್ಕೊಂಡ್ ಮಾಡಿ, ಸೋಫಾದಲ್ಲಾದ್ರೂ ಕೂತ್ಕೊಳ್ಳಿ, ನಿಮ್ಮ ಶರೀರಕ್ಕೆ ಸುಖವಾಗಿರ್ಬೇಕು, ಸರಿನಾ. ಅದ್ ಕೂತ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೈಗಳನ್ನ ಒಂದ್ರೊಳಗಡೆ ಒಂದು ಜೋಡಿಸಿ, ಈ ಹೆಬ್ಬೆರಳನ್ನ ಇಲ್ಲಿ ಜೋಡಿಸ್ಕೋಬೇಕು. ಲಘುವಾಗಿ ಆರಾಮವಾಗಿ, ಟೈಟ್ ಮಾಡಬಾರ್ದು, ಬಾಡಿ ಎಲ್ಲಾನು ಕೂಡ ಫ್ರೀ ಆಗಿ ಸಡಿಲವಾಗಿ ಕೂತ್ಕೊಂಡು ಕಣ್ಣನ್ನ ಮುಚ್ಚಬೇಕು. ಮುಖದಲ್ಲಿ ನಗು ಇರ್ಬೇಕು, ಬಲವಂತಗಾದ್ರೂ ನಗು ತಗೊಳ್ಳಿ ಆಯ್ತಾ. ಖುಷಿಯಿಂದ ಮುಖ ಅರಳಿದ ಹಾಗೆ ಶರೀರ ಎಲ್ಲವೂ ಕೂಡ ಮುಗುಳ್ನಗೆಯಿಂದ ಅದು ನಗ್ತಾ ಇರೋ ರೀತಿಯಲ್ಲಿ ಫೀಲ್ ಮಾಡ್ಕೊಂಡು ಕೂತ್ಕೋಬೇಕಷ್ಟೇ ನೀವು. ಅಲ್ಲಿ ಮಂತ್ರ ಬರುತ್ತೆ, ಮೂಲಾಧಾರ ಚಕ್ರದ್ದು ಲಂ ಅಂತ ಬರ್ತಾ ಇರುತ್ತೆ, ನೀವು ಬಾಯಲ್ಲಿ ಲಂ ಅಂತ ಹೇಳಿ ನಿಮ್ಮ ಗಮನ ಎಲ್ಲವೂ ಕೂಡ ಮೂಲಾಧಾರ ಚಕ್ರದ ಹತ್ರ ಬರ್ಬೇಕು. ಉಸಿರನ್ನ ಒಳಗಡೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಬಿಡಿ. ನಿಮ್ಮ ಗಮನ ಎಲ್ಲಿ ಬರ್ಬೇಕು ಅಂದ್ರೆ ಮೂಲಾಧಾರ ಚಕ್ರದ ಹತ್ರ ಬರ್ಬೇಕು. ಅದರ ಬಣ್ಣವನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಕೆಂಪು ಬಣ್ಣ ದೊಡ್ಡದಾಗ್ತಾ ಇರುವ ರೀತಿಯಲ್ಲಿ ನೀವು ನೋಡ್ತಾ ಬರ್ಬೇಕು ಅಷ್ಟೇ. ಆಲೋಚನೆಗಳು ಬಂತ,
ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ. ಮತ್ತೆ ಉಸಿರು ಕಡೆ ಬಂದ್ಬಿಡ್ತು ಅನ್ಕೊಳ್ಳಿ, ಓ ನಾನು ಈ ಆಲೋಚನೆ ಮಾಡ್ತಾ ಇದ್ದೀನಲ್ಲ ಅಂತ ಅನ್ಸುತ್ತೆ. ಮತ್ತೆ ಉಸಿರಿನ ಕಡೆ ಗಮನ ತಗೊಬನ್ನಿ. ನಾನ್ ಧ್ಯಾನ ಮಾಡ್ತಾ ಇದ್ದೀನಲ್ವಾ, ಧ್ಯಾನ ಮಾಡ್ಬೇಕು ಅಂತ ನಿಮ್ ಮನಸ್ಸನ್ನ ಕರ್ಕೊಂಡ್ ಬಂದು ಅಲ್ಲಿ ಕೂರ್ಸ್ಕೊಳ್ಳಿ. ಅದ್ರ ಜೊತೆ ಜಗಳ ಮಾಡಕ್ ಹೋಗ್ಬೇಡಿ ಆಯ್ತಾ. ಯಾಕ್ ಬಂದೆ ನೀನು, ನಾನು ನಿಮ್ಗೆ ಟಿಶ್ಯೂಮ್ ಟಿಶ್ಯೂಮ್ ಅಂತ ಹೊಡಿತೀನಿ ಅಂತ ಫೈಟ್ ಮಾಡೋದಲ್ಲ. ವಾಪಸ್ ಕರ್ಕೊಂಡ್ ಬನ್ನಿ ಅಷ್ಟೇ. ಮತ್ತೆ ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಈ ರೀತಿ ಸಹಸ್ರಾರ ಚಕ್ರದ ಕಡೆ ಬಂದಾಗ ಶಾಂತಿಯಿಂದ ತಾಳ್ಮೆಯಿಂದ ಕುತ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಅದಾದ್ಮೇಲೆ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಶಾಖನ ನಿಮ್ ಕಣ್ಗಳಿಗೆ ಒತ್ಕೊಂಡು, ಯಾವಾಗ ನಿಮ್ಗೆ ಕಣ್ ಬಿಡ್ಬೇಕು ಅಂತ ಅನ್ಸುತ್ತೋ ಟೇಕ್ ಯುವರ್ ಓನ್ ಟೈಮ್ ಅಷ್ಟೇ. ಕೆಲವೊಮ್ಮೆ ಬೇಗ ನನ್ ಸಾಕು ಅಂತ ಅನ್ಸುತ್ತೆ, ಕೆಲವೊಮ್ಮೆ ಇನ್ನೊಂದ್ ಸ್ವಲ್ಪ ಕೂತ್ಕೊಳ್ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ. ಸೊ ನಿಮ್ಮ ಸಮಯವನ್ನ ತಗೊಳ್ಳಿ. ನೀವು ಅದನ್ನ ಚಕ್ರ ಧ್ಯಾನವನ್ನ ಈ ರೀತಿ ನೀವು 21 ದಿನಗಳ ಕಾಲ ಮಾಡ್ಬೇಕು. ಎಷ್ಟು ದಿನ ಮಾಡ್ಬೇಕು? 21 ದಿನಗಳ ಕಾಲ ಮಾಡ್ಬೇಕು. ಈಗ ಇದೇ ಟಾಸ್ಕ್ ಇರೋದು ನಮ್ಗೆ ಅಲ್ವಾ. ಹೆಂಗ್ ಮಾಡೋದು? ಒಂದಿನ ಮದ್ವೆ ಇರುತ್ತೆ, ಹೌದಲ್ವಾ? ಒಂದಿನ ನನ್ಗೆ ಜ್ವರ ಬಂದ್ಬಿಡುತ್ತೆ, ಗ್ಯಾಪ್ ಆಗ್ಬಿಟ್ರೆ ಮತ್ತೆ 1ರಿಂದ ಮಾಡ್ಬೇಕಲ್ಲ. ಮತ್ತೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಹೇಗ್ ಮಾಡೋದು 21 ದಿನ ಕಂಟಿನ್ಯೂಸ್ ಅಲ್ವಾ? ಸೊ ಇದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನೀವು. ಒಂದಿನ ಗ್ಯಾಪ್ ಆದ್ರೆ ತಲೆ ಕೆಡ್ಸ್ಕೊಳ್ಳಿ, ಯಾಕಂದ್ರೆ ಎಲ್ಲರೂ ಕೂಡ ನಾವು ಸಂಸಾರದಲ್ಲೇ ಇರೋದಲ್ವಾ. ಹಾಗಾಗಿ ನೀವೇನ್ ಮಾಡಿ, 1 ದಿನ 2 ದಿನ ಅಷ್ಟೇ. ಆದಷ್ಟು 1 ದಿನ ಗ್ಯಾಪ್ ಕೊಡಕ್ ಹೋಗಿ 2 ಡೇಸ್ ಕೂಡ ಕೊಡ್ಬೇಡಿ. ಸೊ ಮತ್ತೆ ನೀವೇನ್ ಮಾಡಿ ಅಂದ್ರೆ ಧ್ಯಾನವನ್ನ ಇವತ್ 3 ದಿನ ಮಾಡಿರ್ತೀರಾ, ಅವತ್ 1 ದಿನ ಗ್ಯಾಪ್ ಬಿಟ್ಟಿರ್ತೀರಲ್ವಾ, 4ನೇ ದಿನಕ್ಕೆ 4 ಅಂತ ಹೇಳಿ ಕೌಂಟ್ ಮಾಡ್ಕೊಂಡು ಮಾಡಬಹುದು. ರಿಲೀಫ್ ಟೆನ್ಷನ್ ಆಯ್ತು, ಕಡಿಮೆ ಆಯ್ತಾ ಇವಾಗ? ಸೂಪರ್. ಸಮಯ ನಿಮ್ಗೆ ಯಾವಾಗ ಫ್ರೀ ಅನ್ಸುತ್ತೋ, ಯಾವ ಟೈಮಲ್ಲಿ ಅನ್ಸುತ್ತೋ ಒಂದು ಆಸನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಕಂಫರ್ಟಬಲ್ ಆಗಿರೋದು ಯಾವ ಆಸನ ಇರುತ್ತೋ ಆ ಆಸನದಲ್ಲಿ, ಸುಖಾಸನದಲ್ಲಿ ಕೂತ್ಕೊಳ್ತೀರಾ, ಚಕ್ಮಕ್ಲೆ ಕಾಲ್ ಮಡ್ಸ್ಕೊಂಡ್ ಕೂತ್ಕೊಳ್ತೀರಾ, ಯಾವ ರೀತಿ ಕೂತ್ಕೊಳ್ತೀರಾ ಅದು ಒಂದೇ ಆಸನದಲ್ಲಿ ಒಂದು ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ಸ್ಥಳ ಯಾವ ಕಡೆ ಏನಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿದಿನ ಅದೇ ಸ್ಥಳದಲ್ಲಿ ನೀವು ಧ್ಯಾನವನ್ನ ಮಾಡ್ತಾ ಬರ್ಬೇಕು. ಮತ್ತೆ ಈಗ ಇನ್ನೊಂದು, ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ, ಮಾಡ್ಬೋದಲ್ವಾ?